ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 2025ನೇ ವರ್ಷದ ಕನ್ನಡ ಸಿನಿಮಾ ರಂಗದ ಒಂದು ದೊಡ್ಡ ಹಬ್ಬನ ಆಚರಿಸ್ತಾ ಇದ್ದೀವಿ. ಹಬ್ಬದ ಎಲ್ಲ ಬಂಧು ಮಿತ್ರರು ಬಂದಿದ್ದಾರೆ. ಆ ಬಂಧು ಮಿತ್ರರ ಜೊತೆಗೆ ಖುಷಿಯಿಂದ ಎಲ್ಲರೂ ಈಗ ಒಂದು ಮದುವೆಗೆ ಬಂದರೆ ನಾವು ಊಟ ಮಾಡಿ ಖುಷಿಯಿಂದ ಹೋಗ್ತೀವಿ. ಬಂದವರೆಲ್ಲರೂ ಖುಷಿಯಲ್ಲಿ ಹೋಗ್ತಾರೆ. ನೀವು ಡಬಲ್ ಖುಷಿಯಲ್ಲಿ ಹೋಗ್ತೀರಾ, ಯಾಕಂದರೆ ಅದನ್ನ ಎತ್ತಿ ಹಿಡಿದಾಗ ಒಂದು ಪ್ರಾಮಿಸಿಂಗ್ ಸ್ಟಾರ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ರಣ ಅವರಿಗೆ ನಾವು ಮೊದಲನೇದಾಗಿ ಶುಭಾಶಯಗಳು, ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ. ಆ್ಯಂಡ್ ಈ ಅವಾರ್ಡ್ನ ಕೈಯಲ್ಲಿ ಇಟ್ಕೊಂಡಾಗ ಏನು ಫೀಲಿಂಗ್ ಇದೆ, ಏನು ನಿಮ್ಮ ಮನಸ್ಸೊಳಗಡೆ ಏನೆಲ್ಲ ಭಾವನೆಗಳು ಬರ್ತಾ ಇದೆ, ಯಾವ ಚಿತ್ತಾರ ಮೂಡ್ತಾ ಇದೆ ಅಂತ ಹೇಳಿ ನಮಗೆ. ಅದೇ ನಾನು ಹೇಳಿದ್ದೆ ಸ್ಪೀಚಲ್ಲೂ, ಚಿಕ್ಕ ಹುಡುಗನಾಗಿ ನಾನು ಅಣ್ಣವ್ರದ್ದು ರಜನಿಕಾಂತ್ ಅವ್ರ ಸಿನಿಮಾ ಎಲ್ಲ ನೋಡಿಕೊಂಡು ಬೆಳೀತಿದ್ದವನು. ಆವಾಗಲಿಂದ ಒಬ್ಬ ನಟನಾಗಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಇವಾಗ ನನಗೆ ಒಂದು ಅವಾರ್ಡ್ ಕೊಟ್ಟಿರೋದು ಒಂದು ಅಂಬೆಗಾಲಿಗೆ ಒಂದು ಸಪೋರ್ಟ್ ಕೊಟ್ಟಂಗೆ, ಎದ್ದು ನಿಂತ್ಕೊಂಡು ನಡೆಯೋದಕ್ಕೆ ಒಂದು ಸಪೋರ್ಟ್ ಕೊಟ್ಟಂಗೆ. ಹಾಗಾಗಿ ಮೈ ಫಸ್ಟ್ ಅವಾರ್ಡ್ ವಿಲ್ ಬಿ ಚೆರಿಷ್ಡ್. ಯಾವಾಗ್ಲೂ ಇದು ನನ್ನ ಹಾರ್ಟಿಗೆ ತುಂಬ ಕ್ಲೋಸ್ ಆಗಿರುತ್ತೆ ಈ ಅವಾರ್ಡು. ಹಾಗೆ ಚಿತ್ತಾರ ಸಂಸ್ಥೆಯಿಂದ ಈ ಅವಾರ್ಡ್ ಸಿಗ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾವು ಈಚೆ ಹೋಗಿ ಅವಾರ್ಡ್ ತೊಗೊಳೋದಕ್ಕಿಂತ ನಮ್ಮವ್ರ ಮಧ್ಯೆ ಒಂದು ಅವಾರ್ಡ್ ತೊಗೊಳೋದಿದೆಯಲ್ಲ, ಅದರ ಸುಖ, ಅದರ ಖುಷಿ ಎಲ್ಲೂ ಬರಲ್ಲ ಬಸ್. ಅಂದರೆ ಎಲ್ಲರೂ ಹೇಳ್ತಿದ್ದ ಹಾಗೆ ಇದು ನಮ್ಮ ಸೆಲೆಬ್ರೇಷನ್, ನಮ್ಮ ಊರು, ನಮ್ಮ ಭಾಷೆ, ನಮ್ಮವ್ರ ನಡುವೆ ನಾವು ಅವಾರ್ಡ್ನ ಪಡ್ಕೊಳ್ಳೋದು. ನಮ್ಮವ್ರು ನಮ್ಮ ಬೆನ್ನು ತಟ್ಟಿದಾಗ ನಾವು ಇನ್ನೂ ಮುಂದಕ್ಕೆ ಹೋಗೋದಕ್ಕೆ ದೊಡ್ಡ ಪ್ರಯತ್ನನ ಮಾಡ್ತೀವಿ ಅಂತ. ಮುಂದಿನ ಪ್ರಯತ್ನಗಳ ಬಗ್ಗೆ ಮಾತಾಡೋಣ. ಪ್ರಾಮಿಸಿಂಗ್ ಸ್ಟಾರ್ ಅಂತ ಸಿಕ್ಕಿದ ಮೇಲೆ ಒಂದು ನಿಮ್ಮ ಮೇಲೆ ಭರವಸೆ ಇದೆ, ಜನರು ನಿಮ್ಮ ಮೇಲೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸೊ ಆ ನಿರೀಕ್ಷೆಗಳಿಗೆ ಯಾವ ಥರ ಸಿನಿಮಾಗಳು ಜನರು ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ವರ್ಷ ಎಷ್ಟು ಸಿನಿಮಾಗಳು ಬರ್ಬೋದು ಆ್ಯಂಡ್ ಮುಂದಕ್ಕೆ ಏನೆಲ್ಲ ಪ್ಲ್ಯಾನ್ಸ್ ಇದೆ? ಸರ್, ಒಂದಷ್ಟು ಕನ್ನಡ ಸಿನಿಮಾಗಳಲ್ಲಿ ಖಳನಾಯಕ ನಟನಾಗಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಅಷ್ಟು ತಮಿಳ್ ಸಿನಿಮಾಗಳಲ್ಲಿ ಆಪರ್ಚುನಿಟಿ ಸಿಕ್ಕಿದೆ. ಓಕೆ, ಹಾಗಾಗಿ ಬಿನ್ ಡೂಯಿಂಗ್. ನಾನು 100% ಎಫರ್ಟ್ ಹಾಕ್ತಿದ್ದೀನಿ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಿದ್ದೀವಿ ಎಲ್ಲ ಜನರಿಗೆ ಮನೋರಂಜಿಸೋಕ್ಕೆ. ಸೊ ಹಾಗಾಗಿ ನಿಮ್ಮೆಲ್ಲರ ಖುಷಿ ನನ್ನ ಖುಷಿ, ನಿಮ್ಮ ಎಲ್ಲರ ಮನೋರಂಜನೆ ನನ್ನ ಅನ್ನ. ಸೊ ಹಾಗಾಗಿ ಐ ಹೋಪ್ ನಿಮ್ಮೆಲ್ಲರಿಗೂ ನಾನು ಒಳ್ಳೆ ಎಂಟರ್ಟೈನ್ ಮಾಡ್ತೀನಿ. ಓಕೆ, ಅವಾರ್ಡ್ಗಳು ಬಂದಾಗ ನಾನು ಕೇಳುವಂಥ ಒಂದು ಸ್ಪೆಷಲ್ ಪ್ರಶ್ನೆ, ಈ ಅವಾರ್ಡ್ಗಳನ್ನು ಅಂದರೆ ರೆಕಗ್ನಿಷನ್ ಸ್ಟೇಜ್ ಮೇಲೆ ಸಿಗೋವಂಥ ಅವಾರ್ಡ್ಗಳು ಬಿಟ್ಟು ನೀವು ಲೈಫಲ್ಲಿ ದಿಸ್ ಇಸ್ ಮೈ ಅವಾರ್ಡ್ ಅಂತ ಒಂದು ಲೆಕ್ಕ ಇಡ್ತೀರಂತಂದರೆ, ಕೌಂಟ್ ಮಾಡ್ತೀರಂತಂದರೆ, ಅದೊಂದು ಜನ ಆಗಿರ್ಬೋದು, ಸನ್ನಿವೇಶ ಆಗಿರ್ಬೋದು, ಒಂದು ವಸ್ತು ಕೂಡ ಆಗಿರ್ಬೋದು, ಏನದು ನಿಮ್ಮ ಲೈಫ್ನ ಬೆಸ್ಟ್ ಅವಾರ್ಡ್ ಇಲ್ಲಿವರೆಗೂ ನಿಮ್ಗೆ ಸಿಕ್ಕಿರೋವಂಥದ್ದು? ಸರ್, ನಾನು ನನ್ನ ಫಸ್ಟ್ ಸಿನಿಮಾ, ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಥಿಯೇಟ್ರ್ ಮಾಡ್ತಿದ್ದೆ. ಥಿಯೇಟ್ರಲ್ಲಿ ಭಕ್ತ ಪ್ರಹ್ಲಾದ ಡೈಲಾಗ್ ಹೊಡಿತಿದ್ದೆ. ಸೊ ನನ್ನ ಫಸ್ಟ್ ಸಿನಿಮಾ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿದೆ ಆ್ಯಸ್ ಎ ಸ್ಟೂಡೆಂಟ್. ಸೊ ಹಾಗಾಗಿ ಅದು ನನಗೆ ಗ್ರೇಟೆಸ್ಟ್ ಅವಾರ್ಡ್. ಥ್ಯಾಂಕ್ಸ್ ಟು ಹೊಂಬಾಳೆ ಫಿಲಮ್ಸ್ ಆ್ಯಂಡ್ ಸಂತೋಷ್ ಆನಂದರಾಮ್ ಸರ್. ಅಂಥ ಒಳ್ಳೆ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಾರಲ್ಲ, ಐ ಆಮ್ ಲೈಕ್ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಆ್ಯಂಡ್ ಅಪ್ಪು ಸರ್, ಅವ್ರನ್ನ ಪ್ರತಿ ಹಂತದಲ್ಲೂ ಕನ್ನಡ ಸಿನಿಮಾ ಅಂತ ಹೇಳಿದಾಗ ನಾವು ನೆನಪಿಸ್ಕೊಳ್ಳೇಬೇಕು. ನಾನು ಹೇಳಿದೆ, ವಿಘ್ನ ವಿನಾಶಕನಿಗೆ ಪ್ರಥಮ ಪೂಜೆನ ಮಾಡ್ತೀವಿ. ಕನ್ನಡ ಸಿನಿಮಾದ ಅಥವಾ ಕನ್ನಡದ ಯಾವುದೇ ಆಚರಣೆ ಎದುರು ಅಲ್ಲಿ ಅಪ್ಪು ಸರ್ ನೆನಪು ಅಜರಾಮರ. ಆ್ಯಂಡ್ ಈಗ ಕೊನೆಯ ಪ್ರಶ್ನೆ, ನಾನು ಮಾತ್ರ ಅಲ್ಲ, ಹಲವಾರು ಬೇರೆ ಭಾಷೆಗಳ ಚಿತ್ರಗಳಲ್ಲೂ ಅಷ್ಟೇ. ಬಟ್ ನಾವು ಕನ್ನಡಿಗರು ಅವ್ರನ್ನ ಎದೆಯಲ್ಲಿ ಅವ್ರಿಗೊಂದು ಸ್ಥಾನ ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ಅವರು ಅಜರಾಮರವಾಗಿ ಎಲ್ಲ ಕನ್ನಡಿಗರ ಹೃದಯದಲ್ಲೂ ಇರ್ತಾರೆ. ಸ್ಪೆಷಾಲಿಟಿ ಇನ್ನು ಮುಂದಕ್ಕೆ ಹುಟ್ಟೋ ಮಕ್ಕಳು ಕೂಡ ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ದ್ಯಾಟ್ ಇಸ್ ಹಿಸ್ ಪರ್ಸ್ನಾಲಿಟಿ. ಈಗ ಮುಂದಿನ ಸಿನಿಮಾಗಳ ಬಗ್ಗೆ ಹೇಳಿದ್ರಿ, ಪಿಕ್ 5 ಹೀರೋಯಿನ್ಸ್, ನಾನು ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಹೀರೋಯಿನ್ಸ್? ನಾನು ಹೀರೋ ಆಗಿ, ಅವ್ರ ಹೀರೋಯಿನ್ ಆಗಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋವಂಥ ಒಂದು ಆಸೆ. ಸರ್, ನನ್ನ ಆ್ಯಕ್ಚುಲಿ ಮುಂಚೆಯಿಂದ ಮೋಹಕ ತಾರೆ ರಮ್ಯಾ ಅವ್ರು ತುಂಬ ಇಷ್ಟ ನಮಗೆ. ಎಲ್ಲರೂ ಮ್ಯಾಮ್ ನೀವು ಸಿನಿಮಾ ಮಾಡಬೇಕು ಮ್ಯಾಮ್, ಎಲ್ಲ ಹೀರೋಗಳು ತಯಾರಾಗಿದ್ದಾರೆ ಇಲ್ಲಿ. ಓಕೆ, ಸೊ ರಮ್ಯಾ ಮೇಡಮ್ ಎಲ್ಲದು ರಮ್ಯಾ ಮೇಡಮ್. ನನ್ನ ಎಲ್ಲ ಹಿಟ್ ಸಿನಿಮಾಗಳಲ್ಲಿ ಯಾರ್ಯಾರು ಹೀರೋಯಿನ್ಗಳಿರ್ತಾರೋ ಅವರೆಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಒಟ್ಟಾರೆಯಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ಇರೋವಂಥ ಅಷ್ಟು ಕಲಾವಿದರ ಜೊತೆಗೆ ನಟನೆ ಮಾಡಬೇಕು, ಕನ್ನಡ ಸಿನಿಮಾಗಳನ್ನು ಮಾಡಬೇಕು, ಕನ್ನಡ ಸಿನಿಮಾ ಮಾಡಿ ಪ್ರತಿ ವರ್ಷ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ನಲ್ಲಿ ನಾನು ಭಾಗವಹಿಸಬೇಕು. ಸಾಧ್ಯ ಆದರೆ ಒಂದೆರಡು ಅವಾರ್ಡ್ಗಳನ್ನ ಕೂಡ ಪಡ್ಕೋಬೇಕು. 100% ಎವ್ರಿ ವರ್ಷ ಅವಾರ್ಡ್ಗಿಂತ ನಾವು ಒಳ್ಳೆ ಮನೋರಂಜನೆ ಕೊಡೋಣ ಜನರಿಗೆ. ಅವಾರ್ಡ್ ಆಟೋಮೆಟಿಕಲಿ ಬರುತ್ತೆ ಅಂತ ನಾನು. ಜನರ ಚಪ್ಪಾಳೆ, ಜನರ ಪ್ರೀತಿ, ಅದೇ ದೊಡ್ಡ ಒಂದು ವಿಸಿಲ್ಲು, ಒಂದು ಚಪ್ಪಾಳೆ ಬಿದ್ದರೆ ಅದಕ್ಕಿಂತ ಏನು. ಸೂಪರ್. ಸೊ ನೋಡಿದ್ರಲ್ಲ, ನಾನು ಇವ್ರ ಜೊತೆ ಮಾತಾಡ್ತಾ ನನಗೂ ಒಂದು 100% ಇದೆ. ಮುಂದಿನ ವರ್ಷ ನಾವು ಇಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಚಿತ್ತಾರದಲ್ಲಿ ಇಡ್ತೀರಾ, ಚಿತ್ತಾರ ಸ್ಟಾರ್ ಅವಾರ್ಡ್ಸಲ್ಲಿ ಭಾಗವಹಿಸ್ತೀರಾ, ಹಬ್ಬನ ಮತ್ತೆ ಆಚರಿಸ್ತೀರಾ ಆ್ಯಂಡ್ ಅವಾರ್ಡ್ನ ಪಡ್ಕೊಳ್ತೀರಾ ಅಂತ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಚಿತ್ತಾರ ಜೊತೆಗೆ ನಿಮ್ಮ ನಂಟು ಇದೇ ರೀತಿ ಬೆಳೀಲಿ. ಎಸ್, ಥ್ಯಾಂಕ್ ಯು ಸರ್. ಎಸ್.